ಇಲ್ಲೇ ಈ ಗುಹೆ ಒಳಗಡೆನೆ ಲವಕುಶರು ಹುಟ್ಟಿರೋ ಸ್ಥಳ ಅಂತ ನಾವು ಕರಿತೀವಿ. ಲವಕುಶರು ಹುಟ್ಟಿದ ಜಾಗ ಅವಂತಿಕಾ ಕ್ಷೇತ್ರ, ಶ್ರೀ ವಾಲ್ಮೀಕಿ ಪರ್ವತ. ಆವನಿ ಶ್ರೀ ಸೀತಾಮಾತೆ ಬೆಟ್ಟ, ಶ್ರೀ ಮಹರ್ಷಿ ವಾಲ್ಮೀಕಿ ಮೂಲ ಆಶ್ರಮ. ಇವಾಗ ಶುರು ಮಾಡ್ತಾ ಇದ್ದೀವಿ ನಮ್ಮ ಮನೆ ಬೆಟ್ಟದ ಯಾತ್ರಾವನ್ನು. ಇವಾಗ ಗೈಡ್ ಕೂಡ ಬಂದಿದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ನಾವು ಹಿಂದೆ ಹೋಗ್ತಾ ಇದ್ದೀವಿ. ಒಂದು ನಾಯಿನ್ ಬರ್ತಾ ಇದೆ ಜೊತೆಗೆ. ಇದು ಆವನಿ ಕ್ಷೇತ್ರದ ಯಾತ್ರೆ ನಿವಾಸ. ಆನ್ಲೈನಲ್ಲಿ ಇದೆಲ್ಲ ನಮಗೆ ಸಿಕ್ಕೇ ಇರಲಿಲ್ಲ, ಅದರಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಇದೆ. ಆದರೆ ನಾವು ಶಂಕರ ಮಠದಲ್ಲೇ ಉಳ್ಕೊಂಡಿದ್ವಿ. ಈಗ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದ್ದೀವಿ. ಹಾಂ ಖಾರ ಸೂರ್ಯೋದಯ ಆಗಿದ್ರು ಈಗ ಮಂಜು ಮುಸುಕಿದ ವಾತಾವರಣ. ಬೆಟ್ಟ ಹತ್ತೋದಕ್ಕೆ ತುಂಬಾ ಚೆನ್ನಾಗಿದೆ, ಸುಸ್ತಾಗೋದಿಲ್ಲ. ಏಕೆಂದ್ರೆ ಏರಿಯಾ ಪೂರ್ತಿ ಬಂಡೆಗಳೇ, ಕಲ್ಲು ಬಂಡೆಗಳು, ಹಾಸು ಬಂಡೆಗಳು. ಹಳ್ಳಿ ಊರು ಎಲ್ಲವೂ ಕೂಡ ಬಂಡೆ ಮೇಲೆ ಇದ್ದಂಗಿದೆ. ನಾಯಿಗಳು ಕೂಡ ಬೇಕಾದಷ್ಟಿದ್ದಾವೆ. ವಾಲ್ಮೀಕಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದೀವಿ. ಇದು ಒಂದು ರೀತಿಯಲ್ಲಿ ಏಕಶಿಲಾ ಪರ್ವತ ಇದ್ದಂಗಿದೆ. ಒಂದೇ ಬೆಟ್ಟ, ಅದರ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು. ಪ್ರಣಾಮ ಮಾಡಿ ಹತ್ತೋದಕ್ಕೆ ಶುರು ಮಾಡಿದ್ದೀವಿ. ಈ ಬೆಟ್ಟದ ಮೇಲೆಯೇ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇದ್ದಿದ್ದು. ಸೀತಾಮಾತೆಯನ್ನು ಲಕ್ಷ್ಮಣ ತಂದು ಬಿಟ್ಟಾಗ ಇಲ್ಲೇ ಅವರು ವನವಾಸವನ್ನು ಕಳೆದು ಲವಕುಶರಿಗೆ ಜನ್ಮವನ್ನು ಕೊಟ್ಟಿದ್ದು. ಎಂತ ಬಂಡೆ, ಹಾಸು ಏಕಶಿಲೆ ಅಲ್ವಾ? ಕೆಳಗೆ ಬೆಟ್ಟ ನೋಡು ಮರೆಯ, ಫುಲ್ ಬೆಟ್ಟನೇ ಕೊರ್ದಿರೋದು. ಒಂದ್ ಸ್ವಲ್ಪ ಕಮೆಂಟ್ರಿ ಮಾಡ್ರಿ. ಚಪ್ಪಲಿ ಇರ್ಲಿಕ್ಕೆ ಚೆನ್ನಾಗಿ ಹತ್ಬೋದು. ಅದೇ ಹೇಳಿದ್ ನಾನು. ರಾಮದೇವ್ರ ಬೆಟ್ಟನೂ ಅಷ್ಟೇ. 25ನೇ ತಾರೀಕು ಬಿಟ್ಟೋಣ ಇಲ್ಲೇ. ನಿಮ್ ಕೆಲಸ ಏನು? ಹಣ್ಣು ಹಚ್ಚೋದು. ಹಣ್ಣು ಹಚ್ಚೋದು ನಾನು ಹಚ್ಕೊಟ್ಟಿದ್ದೀನಿ. ಇದಾನಣ್ಣ, ಇದು ಹಾಕೊಂಡು ನಡೆಯಕ್ಕಾಗದಪ್ಪ. ಇದೇ ವಜ್ಜಿ ಇದೆ ನನಗೆ. ಮೇಲ್ಗಡೆ ಮಾಡ್ಕೊಳ್ಸಿ ಸ್ವಲ್ಪ. ಏನೇನೋ ಇದೆ, ಮೊಬೈಲು, ವ್ಯಾಲೆಟ್. ಏಕಶಿಲಾ ಪರ್ವತ ಅಂತಾನೆ ಅನ್ಬೋದು. ಇದು ಕಲ್ಲಲ್ಲ, ಏಕಶಿಲಾ ಪರ್ವತ. ಇವರೆಲ್ಲ ಪರ್ವತ ರೋಹಿಣಿಯರು. ಏಕಶಿಲಾ ಪರ್ವತನೇ ಇದು. ಏಕಶಿಲಾ ಬಂಡೆ ಅಲ್ಲ ಇದು, ಏಕಶಿಲಾ ಬಂಡೆ ಪರ್ವತ. ಬೆಳಗ್ಗೆನೆ ಬೇಗ ಬಂದಿದ್ದೀವಿ ನಾವು. ಅದಾಗಿರೋದ್ರಿಂದ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಅವನಿ ಕ್ಷೇತ್ರ ಇನ್ನು 10 ಅಕ್ಷರ ಮಾಡಿ 10 ನಿಮಿಷನೂ ಆಗಿಲ್ಲ, ಆಗಲೇ ಸುಸ್ತಾಗಿದೆ ಎಲ್ಲರಿಗೂ. ಇಲ್ಲಿ ತೋರಿಸ್ತೀವ. ಕಾಂಚಿಡ ಹಣ್ಣು, ಬೇರೆ ಬೇರೆ ಅಂತಾರಲ್ಲ, ಹೆಸರು ಕಾಂಚಿಡ. हम जब निकालते थे लग जाता था, कान काट देता था।
में उधर से मिल जाएगा फ्रेश फ्रेश देखो भाई ಎಲ್ಲಾದ್ರೂ ಅವ್ರು ಇಲ್ಲೇ ಹೋದ್ರಾ? मिला दे दो ಹಾಂ ಅದೇ ये छोटे वाला खजूर है देखो ಹಾಂ नेचुरल फार्म ट्री ಕಂಟ್ರಿ ಪಾಮ್ ಟ್ರೀ. ಈ ಕಡೆ ಈ ಹಣ್ಣಿಗೆ ಪೊರ್ಕೆ ಹಣ್ಣು ಅಂತ ಹೇಳ್ತಾರಂತೆ. ಅದಿಲ್ಲಿ ಕಾಡಲ್ಲಿ ತುಂಬಾ ಬಿಟ್ಟಿದೆ, ಎಲ್ಲ ಕಿತ್ಕೊಂಡು ತಿಂತಾ ಇದ್ದಾರೆ. ನಮ್ಮ ಯಾತ್ರೆ ಎಲ್ಲ ಸ್ವಲ್ಪ ಹಿಂಗೇನೆ, ನಾವು ನೆಟ್ಟಗೆ ಹೋಗಲ್ಲ, ಅಲ್ಲಿ ಇಲ್ಲಿ ತುಡುಕಾಡ್ಕೊಂಡು ಕಪಿ ಬುದ್ಧಿ ತೋರಿಸ್ಕೊಂಡೇ ಹೋಗೋದು. ಬಿಸಿಲೇ ಇರ್ಬಿಟ್ರೆ ಈ ಬಂಡೆ ಮೇಲೆ ನಡೆಯೋದು ತುಂಬಾನೇ ಕಷ್ಟ ಅನ್ಸುತ್ತೆ. ನೋಡಿ ಪೂರ್ತಿ ಏಕಶಿಲಾ ಬೆಟ್ಟ. ನದಿಯೆಲ್ಲ ಹಾಸು ಬಂಡೆ ಎಲ್ಲ ಬೋರ್ಡರ್ಸ್ ತೆಗೆದು ಹೆಂಗೆ ಖಾಲಿಯಾಗಿದೆ ಬೆಟ್ಟ. ನದಿ ತರ ಕಾಣ್ತಾ ಇದೆ. ಅಂದ್ರೆ ಆವನಿ ಅಂದ್ರೆ ಪೂರ್ತಿ ಪರ್ವತನೇ ಅಲ್ಲ. ಅಬ್ಬಬ್ಬಬ್ಬ ಈ ಬಂಡೆ ನೋಡಿ ಹೆಂಗಿದೆ. ಓಹೋ ಹೋ ಹೋ. ಹಾಂ ये छोटे में हमारा अट्रैक्शन था स्कूल जाते समय रास्ते में था ननगन पड़ा और मिल जाएगा और तोड़ लेना ನೋಡಿ ಲೋಕಲ್ ಲ್ಯಾಂಗ್ವೇಜ್ ಪರ್ಕೆ बनाते होंगे ना ಸೀತಾಮಾತೆಯವರು ಇದ್ದ ಕಾಲದಲ್ಲೂ ಇದೆಲ್ಲ ಹಿಂಗೆ ಬಂಡೆಯಾಗಿತ್ತಾ ಅಥವಾ ಕಾಡಾಗಿತ್ತಾ, ಆಮೇಲೆ ಅದು ಬಂಡೆ ಆಯ್ತಾ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ನಾವು ಆವಂತಿಕಾಪುರದಲ್ಲಿ ವಾಲ್ಮೀಕಿಯವರ ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲೇ ವಾಲ್ಮೀಕಿ ಮಹರ್ಷಿಗಳು ಸೀತಾಮಾತೆಗೆ ಆಶ್ರಯ ಕೊಟ್ಟಿದ್ದು. ಶ್ರೀರಾಮ್ಜಿಯವರು ಸೀತಾಮಾತೆಯನ್ನ ತ್ಯಜಿಸಿದ ನಂತರ ಗರ್ಭಿಣಿಯಾಗಿದ್ದಂತಹ ಸೀತಾಮಾತೆಯವರು ಇಲ್ಲಿ ವಾಸವಾಗಿರ್ತಾರೆ. ವಾಲ್ಮೀಕಿ ಆಶ್ರಮ, पंचपांडवर देवालय. वो हर जगह पहुंच गए वनवास में और क्या करना है? वो बिना वनवास हम पूरा इंडिया घूम रहे हैं, तो वो भी घूमते होंगे. सामने जो मंदिर है ये पांडवों ने निर्माण किया है. इसके बगल में ही वाल्मीकि महर्षि जी का आश्रम है. सीता माता को लक्ष्मण ने इसी जगह पे आके छोड़ दिए थे और लव कुश की जन्म भी इसी जगह पे हुआ था. तो उसी की दर्शन के लिए हम जा रहे हैं. ये वाल्मीकि महर्षि जी का आश्रम है. ಇದು ಒಳ್ಳೆ ನಮ್ಮ ಲಂಕಿಣಿ ತರ ಇದೆ. ಪೂರ್ತಿ ಲಂಕಿಣಿ ಇರ್ಲಿಕ್ಕೆ ಬಂದ್ಲಾ? उसको कुछ देना बाद में आ जाओ ಬನ್ನಿಯಪ್ಪ. ಬಾಗಿಲು ನೋಡಿ ಎಷ್ಟು ಚಿಕ್ಕ. ವಾಲ್ಮೀಕಿ ಮಹರ್ಷಿಗಳು ಎಷ್ಟು ಚಿಕ್ಕವರಿದ್ರು. ಸೈಡ್ ಬಿಡಿ ಬೆಳಕು. ಕೇಳಿ ಇದೇನಪ್ಪ ಅಂದ್ರೆ ಇದನ್ನ ನಾವು ವಾಲ್ಮೀಕಿ ಪರ್ವತ ಇಲ್ಲ ಅಂದ್ರೆ ಅವನಿ ಪರ್ವತ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಫಸ್ಟ್ ವಾಲ್ಮೀಕಿ ಮಹರ್ಷಿಯವರು ಇದ್ದಿದ್ದಂತ ಸ್ಥಳ ಇದು, ಅದಕ್ಕೆ ಇದನ್ನ ವಾಲ್ಮೀಕಿ ಪರ್ವತ ಅಂತ ಕರಿತೀವಿ. ಮತ್ತೆ ಈ ಅವನಿ ಬೆಟ್ಟ ಏನಪ್ಪಾ ಅಂದ್ರೆ ಈ ಸೀತಾದೇವಿಯವರು ಗರ್ಭವತಿಯಾಗಿದ್ದಾಗ ಈ ರಾಮ ಹನುಮಾನ ಪಟ್ಟು 14 ವರ್ಷ ವನವಾಸಕ್ಕಾಗಿ ಕಳಿಸ್ತಾರೆ. ಆ ಕಳಿಸಿದ್ಮೇಲೆ ಈ ಲಕ್ಷ್ಮಣ ಅವರು ಕರ್ಕೊಂಡ್ಬಂದು ಇಲ್ಲಿ ಬಿಡ್ತಾರೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಯವರು ಇದ್ದಿದ್ದಂಥದ್ದು. ಯಾಕಂದ್ರೆ ಈ ಸೀತಾದೇವಿಯವರು ಗರ್ಭವತಿ ಆಗಿದ್ರಲ್ವಾ, ಸೊ ಅವ್ರು ನೋಡ್ಕೊಳ್ಳೋದಕ್ಕೆ ಜನ ಬೇಕು, ಅವ್ರು ಇರೋದಕ್ಕೆ ಜಾಗ ಬೇಕು ಅಂತೇಳಿ ವಾಲ್ಮೀಕಿ ಮಹರ್ಷಿಯವ್ರ ಹತ್ರ ಬಿಡ್ತಾರೆ. ಬಿಟ್ಟವಾಗ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿ ಜಾಗ ಕೊಟ್ಟಿರುವಂತ ಗುಹೆ ಇದು. ಇಲ್ಲೇ ಈ ಗುಹೆ ಒಳಗಡೆನೆ ಲವಕುಶ ಹುಟ್ಟಿರೋ ಸ್ಥಳ ಅಂತ ನಾವು ಕರಿತೀವಿ. ಇಲ್ಲಿ ವೀರಭದ್ರ ಸ್ವಾಮಿ, ವಾಲ್ಮೀಕಿ ಮಹರ್ಷಿಯವರ ಗುರುಗಳು ವೀರಭದ್ರ ಸ್ವಾಮಿ. ಇಲ್ಲಿ ನೋಡಿ ವಾಲ್ಮೀಕಿ ಮಹರ್ಷಿಗಳು. ಒಳಗಡೆ ಮಣ್ಣು ಸಿಗುತ್ತೆ. ಆ ಮಣ್ಣನ್ನು ತಗೊಂಡೋಗಿ ನೀರಲ್ಲಿ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿ ಕುಡ್ದಿದೀವಿ ಅಂದ್ರೆ ಮಣ್ಣು ನಮ್ಮ ತಲೆ ನೋವು ಈ ತರ ಹಳೆ ನೋವಿರುತ್ತಲ್ವಾ, ಹಳೆ ನೋವೆಲ್ಲ ಹೊಟ್ಟೋಗುತ್ತೆ ಅಂತ ಹೇಳಿ ತಗೊಂಡು ಹೋಗ್ತಾರೆ. ಮತ್ತೆ ಮಕ್ಕಳಾಗ್ದಿರ ಇರೋದಕ್ಕೆ ಅಂತ ಅದಕ್ಕೂ ತಗೊಂಡು ಹೋಗ್ತಾರೆ. ಬೇಕಾದ್ರೆ ಟಾರ್ಚ್ ಮೊಬೈಲ್ ಟಾರ್ಚ್ ಟಾರ್ಚ್ ಒಂದು ಮೊಬೈಲ್ ಟಾರ್ಚ್ ಕೊಡಿ. ಹಬ್ಬಗೆ ಕೊಡಿ ಕೊಡಿ. हाँ ले लीजिए. हैं दिख रहे हैं? हाँ
अच्छा 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 ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಅಬ್ಬಬ್ಬಬ್ಬ. यहाँ पे पैदा हुए हैं। ಲವಕುಶರು ಇಲ್ಲಿ ಹುಟ್ಟಿದ್ದಂತೆ ಈ ಆಶ್ರಮದ ಗುಹೆಯಲ್ಲಿ. महर्षि वाल्मीकि जी का ये आश्रम है. ये अंदर गुफा जैसे है, दरवाज़ा छोटा सा है. इसके अंदर ही लवकुश जन्म लिए थे. वाल्मीकि महर्षि जी का गुरु जी का मूर्ति है. ये गुफा को वाल्मीकि जी ने सीता माता के लिए छोड़ दिए थे रहने के लिए. इसी गुफा में लव और कुश जी का जन्म हुआ था. ये वाल्मीकि महर्षि जी का आश्रम है. गुफा टाइप है ये. इधर की मिट्टी भी लोग लेके जाते हैं और इसका पीने से कई दर्द, पुराना दर्द सब जाता है कहते हैं. ಲವಕುಶರು ಹುಟ್ಟಿದಂತಹ ಜನ್ಮಸ್ಥಳ ಇದು, ಹುಟ್ಟಿದ ಜಾಗ. ಸೀತಾಮಾತೆಯವರು ವನವಾಸದಲ್ಲಿದ್ದಾಗ ವಾಲ್ಮೀಕಿಯವರು ಅವರಿಗೋಸ್ಕರ ಬಿಟ್ಟುಕೊಟ್ಟ ಜಾಗ ಇದು. अभी की शरीर के लिए ज्यादा फिट था. अंदर पानी में डाल के फिल्टर करके लेना है. ले लिया थोड़ा. उधर खोद के लीजिए आगे से. कौन सा वो? पर्वत से. वहाँ से? हाँ. एक ही चीज है। सिर उठाइए थोड़ा, देखिए. नारियल भी लेना। प्रसाद. लो। रखिए. इस गुफा ये जगह को देख के समझ में नहीं आता, महल में रह के फिर सीता माता ने इधर कैसे रहे. चलो उससे पहले भी 14 साल वनवास में तो रह चुके थे. फिर भी ऐसे जगह में सीता माता ने अपना ज़िंदगी गुजारे हैं. उन्होंने इधर कष्ट जेल के रह के इस क्षेत्र को पुण्य क्षेत्र बना दिया. हमारे लिए एक तीर्थ बन गया. तो यही विशेष है. वो लोगों ने तो कष्ट उठाया ही है, मगर आगे की पीढ़ी जैसे हम लोग हैं, हमारे लिए कर्म कटने के लिए एक तीर्थ क्षेत्र भी बन गया. और पूरा राम सेना को हराने वाले छोटे छोटे नन्हे नन्हे बालक लवकुश और इतना बड़े वीर योद्धा इस गुफा में जन्म लेते हैं. वारे वाह, विधि की कैसा लीला है. ऐसे गुफा में, ऐसे आश्रम में पैदा होके लवकुश ने सबकी अहंकार को चूर चूर कर दिया. एक हनुमान जी को छोड़ के सभी का अपना शक्ति बल के ऊपर घमंड था ना, हम विजय हो सकते हैं. मगर एक छोटा सा बालक, दोनों बालक सबकी शक्ति का पहचान करा दिया. ಇಡೀ ರಾಮ ಸೈನ್ಯವನ್ನೇ ಸೋಲಿಸಿದಂತಹ ಪುಟಾಣಿ ಲವಕುಶರು ಹುಟ್ಟಿದಂತಹ ಜಾಗ ಹೀಗಿದೆ. ಇಂಥ ಅರಮನೆಯಲ್ಲಿ ಹುಟ್ಟಿ ಬೆಳಿಬೇಕಾದವರು ಇಂಥ ಗುಹೆಯಲ್ಲಿ ಹುಟ್ಟಿದ್ದಾರೆ. ಇದಕ್ಕೆ ವಿಧಿ ಅನ್ನೋದೋ ಕರ್ಮ ಅನ್ನೋದೋ ಗೊತ್ತಿಲ್ಲ. ಆದರೆ ಅಸಹಾಯಕಳಾಗಿ ಕಾಣಿಸ್ಕೊಳ್ತಾ ಇದ್ದಂತಹ ಸೀತಾ ಮಾತೆಯ ಮುಂದೆ ಚತುರಂಗ ಬಲವು ಕೂಡ ಧರಾಶಾಯಿಯಾಗಿ ಬಿಟ್ಟಿದ್ದು ವಿಶೇಷವೇ. 2 ಸಣ್ಣ ಮಕ್ಕಳನ್ನು ಕೂಡ ಇಡೀ ರಾಮ ಸೈನ್ಯವನ್ನೇ ಸೋಲಿಸುವ ಹಾಗೆ ತಯಾರು ಮಾಡಬಲ್ಲಳು ಸೀತೆ. 3 ಲೋಕಗಳನ್ನೇ ತನ್ನ ಶಕ್ತಿ ಸಾಮರ್ಥ್ಯದಿಂದ ಹುಟ್ಟಡಗಿಸಿಟ್ಟುಕೊಂಡಿದ್ದಂತಹ ರಾವಣನ ಸಂಹರಿಸಿದಂಥ ರಾಮ ಸೇನೆಯನ್ನ ಬಗ್ಗು ಬಡಿಯೋದಕ್ಕೆ ಸೀತೆಗೆ ಯಾವ ಮಹಾ ದೊಡ್ಡ ದೊಡ್ಡ ಆಯುಧಗಳಾಗಲಿ ದೊಡ್ಡ ದೊಡ್ಡ ಯೋಧರಾಗಲಿ ಬೇಕಾಗಿಲ್ಲ. ಪುಟ್ಟ ಬಾಲಕರೇ ಸಾಕು. ಅದೇ ಸೀತೆಯ ಶಕ್ತಿ. ಈ ಗುಹೆಯೊಳಗೆ ಬಂದು ನಿಂತಾಗ ನನ್ನ ಮನಸ್ಸಿನಲ್ಲಿ ಬಂದ ಕಲ್ಪನೆ ಅದೇ. ಎಂತೆಂತಹ ವೀರರು, ರಾಮ ಲಕ್ಷ್ಮಣ ಭರತ ಶತ್ರುಘ್ನಾದಿಯಾಗಿ ಎಲ್ಲ ಯೋಧರು ಸೀತೆಯ ಮುಂದೆ ಸೋತು ನಿಲ್ಲುವಂತ ಆಗಿಬಿಡುತ್ತಲ್ಲ. ಈ ಬಾಗಿಲು ನೋಡಿದ್ರೆ ಎಷ್ಟು ಚಿಕ್ಕ ಬಾಗಿಲು ಅನ್ಸುತ್ತೆ, ಆದ್ರೆ ಎಷ್ಟು ದಪ್ಪದವರು ಕೂಡ ಇದ್ರಲ್ಲಿ ದಾಟೋಗ್ಬೋದು.
ಇದು ಹಾ. ಈ ವಾಲ್ಮೀಕಿ ಮಹರ್ಷಿಯವರಿಗೆ ರಾಮಾಯಣ ಮುಗ್ದೋಗುತ್ತೆ ಮತ್ತೆ ಮಹಾಭಾರತ ಮುಗ್ದೋಗುತ್ತೆ. ಮತ್ತೆ ಈ ಚೋಳರ ಕಾಲದಲ್ಲಿ ಮತ್ತೆ ವಿಜಯನಗರ ಅವರ ಕಾಲದಲ್ಲಿ ಕಟ್ಟಿರುವಂತ ಗೋಡೆಗಳು. ಇದಕ್ಕೆ ತಡೆಗೋಡೆಗಳು. ಫಸ್ಟ್ ಇದೆಲ್ಲ ಹಾಗೆ ಇತ್ತು. ಹಂಗೆ ಇತ್ತು, ಬಂಡೆ ಥರನೇ ಇತ್ತು. ಹೌದು, ಇದು ತುಂಬಾ ಅಲ್ಲಾಡ್ತಿತ್ತು. ಓ, ಆದ್ರೂ ಬಿದ್ದಿಲ್ಲ. ಬಟ್ ಆಮೇಲೆ ಆಡ್ಬಾರ್ದು ಅಂತ ಹೇಳ್ಬಿಟ್ಟು ಸಿಮೆಂಟ್ ಮಾಡಿದ್ವಿ. ಈಗ ಇತ್ತೀಚೆಗೆ ಈಗ ವಾಲ್ಮೀಕಿ ಮಹರ್ಷಿಗಳ ಗುರುಗಳು ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ. ಈ ಕಡೆ ಇಲ್ಲಿ ವಾಲ್ಮೀಕಿ ಮಹರ್ಷಿ ಅವರಿದ್ದಾರೆ. ಅರ್ಜುನ್ ನೋಡು ನನ್ನ ತಲೆ ಹೆಂಗೆ ಅಂತ. ಈಶ್ವರನ ಬಂದು ಸಂಜಯಣ್ಣ ಅವರು ನಾವು ಪ್ರಜ್ವಲ್ ತಲೆ ತಲೆ ಬಿಟ್ಟ. ಇದು ಹೆಂಗಪ್ಪ ಆಫ್ ಮಾಡಿ ಅಷ್ಟೇ ಮೇಲೆ ಬಿಟ್ಟ.